ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ ಗುರು. ಬನ್ನಿ ಇವತ್ತು ನಮ್ಮ ಹೊಸ ವಿಡಿಯೋ ಮಾಡೋಣ. ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ಇವರು ನಾವು ಯಡೂರು ಹೋಗ್ತಾಯಿದ್ದೀವಿ. ಅಲ್ಲಿನ ಪ್ಲೇಸ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮೆಲ್ಲ ಮುಂದಿನ ವಿಡಿಯೋ ನೋಡಬೇಕು ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಲೇಬೇಕು. ಬನ್ನಿ ಇವತ್ತು ನಮ್ಮ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ, ಇದೇ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್. ನೋಡಿ, ಸಕ್ಕತ್ತಾಗೈತೆ ಗುರು. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಯಲ್ಲಿ ಏನೇ ಕಾಯಿಲೆ, ಏನೇ ನೋವಿದ್ರೂ ಹೇಳ್ಕೊಂಡು ಬೇಡ್ಕೊಂಡ್ರೆ ನೆರವೇರುತ್ತೆ, ಈಡೇರುತ್ತೆ ಅನ್ನೋದು ಈ ಸಿದ್ಧಲಿಂಗೇಶ್ವರ ಸ್ವಾಮಿ ಮಹಿಮೆ. ಸಿದ್ಧಲಿಂಗೇಶ್ವರ ಸ್ವಾಮಿ ಅಂದ್ರೇ ಶಿವನ ರೂಪ, ಆಯಿತಾ. ಅದರಿಂದಾಗಿ ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರ ಅಂದರೆ ತುಂಬ ಮಹಿಮೆ ಇದೆ. ಅದರಿಂದ ತುಂಬ ಜನ ಬರ್ತಾರೆ. ಅದರಲ್ಲೂ ಭಾನುವಾರ ಅಂತೂ ಕೇಳೋಕ್ಕೆ ಹೋಗ್ಬಿಡಿ, ಹೆವಿ ಜನ ಇರ್ತಾರೆ. ನೀವು ಬನ್ನಿ, ನಿಮ್ಗೇನು ನೋವಿದೆ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಪಾಪ ನಮ್ಮನ್ನೇ ರೀಸೆಂಟಾಗಿ ಇಲ್ಲಿಂದ ಆನೆ ಸತ್ತೋಯ್ತು. ನೋಡಿ, ಆನೆ ಥರನೇ ಒಂದು ಆರ್ಟಿಫಿಷಿಯಲಿ ಬೊಂಬೆ ಮಾಡಿಕ್ಕಿದ್ದಾರೆ. ಸಖತ್ತಾಗೈತೆ ಅವರು ಬೊಂಬೆ ಮಾತ್ರ. ಆದ್ರೂ ಎಲ್ಲೋ ಒಂದು ಕಡೆ ಎಲ್ಲಿನ ಜನಕ್ಕೆ ತುಂಬ ನೋವಿರುತ್ತೆ, ಅಷ್ಟು ಚೆನ್ನಾಗಿ ಆನೆ ಸತ್ತೋಯ್ತಲ್ಲ ಅಂತ. ಬನ್ನಿ ಹಂಗೆ ಮುಂದೆ ಬಂದರೆ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ಸ್ನಾನ ಮಾಡ್ತಿದ್ದ ಕಲ್ಯಾಣಿ ಅಂತ ನೋಡಿ. ಇದನ್ನು ಈಗ ರೀಸೆಂಟಾಗಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಇದು ಚೆನ್ನಾಗಿರಲಿಲ್ಲ. ನೋಡಿ, ಸಕ್ಕತ್ತಾಗಿದೆ. ಅವರು ಇಲ್ಲೇ ಜಾತ್ರೆಯಲ್ಲೆಲ್ಲ ಲೈಟಿಂಗ್ ಬಿಟ್ಟು ಸಕ್ಕತ್ತಾಗಿ ಲೈಟಿಂಗ್ ಚೆನ್ನಾಗಿ ಬಿಟ್ಟಿರ್ತಾರೆ. ಬನ್ನಿ, ಮಿಸ್ ಮಾಡ್ಕೊಂಬೇಡಿ. ಜಾತ್ರೆ ಟೈಮಲ್ಲಿ ಬಂದು ನೋಡಿ, ಎಂಜಾಯ್ ಮಾಡಿ. ಅಲ್ಲಿಂದ ನಾವು ಹೊರಟಿದ್ದೇನೆ ನಮ್ಮ ತಾಯಿ ಮಹಾಲಕ್ಷ್ಮಿ ಅಟ್ಟಿಲಕ್ಕಮ್ಮ ತಾಯಿ ಕ್ಷೇತ್ರಕ್ಕೆ. ಅವರು ಈ ಅಟ್ಟಿಲಕ್ಕಮ್ಮ ಅಂದರೆ ತಮಾಷೆ ಅಲ್ಲ, ಸಖತ್ ಫೇಮಸ್ಸು, ಪವರ್ಫುಲ್ ದೇವರು. ಇಲ್ಲಂತೂ ತುಂಬ ಜನ ಬರ್ತಾರೆ. ತುಂಬ ಜನ ಬಂದು ಒಂದು ನೈಟ್ ಇಲ್ಲಿ ಮಲಗಿದ್ದು ಅವ್ರ ಕಷ್ಟ ಸುಖ ನೆಮ್ಮದಿ ಎಲ್ಲ ಹೇಳ್ಕೊಂಡು, ಅವ್ರಿಗೇನು ಬೇಕೋ ಅದನ್ನು ಕೇಳ್ಕೊಂಡು ಹೋಗ್ತಾರೆ. ನೀವು ನಿಮಗೇನಾದರೂ ನೋವಿದ್ದರೆ ಬಂದು ಹೇಳ್ಕೊಡ್ರಿ, ಬಗೆಹರಿಸ್ತಾಳೆ, ಪರಿಹರಿಸ್ತಾಳೆ ಅಮ್ಮ ಅನ್ನೋದೇ ಇಲ್ಲಿನ ಜನ ನಂಬಿಕೆ. ಇಲ್ಲಿಂದ ಮತ್ತು ಇನ್ನೊಂದು ಜಲಗೇರಮ್ಮ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ಅಂತಲೂ ದೇವರಿದೆ. ಅದಕ್ಕೂ ಇದಕ್ಕೂ ತುಂಬ ರಿಲೇಷನ್ನು. ಇವರಿಬ್ಬರು ಅಕ್ಕ ತಂಗಿರು ಮಾತಾಡಿ ಅದನ್ನು ನ್ಯಾಯ ರೂಪಕ್ಕೆ ತರೋಕ್ಕೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಇಬ್ಬರು ದೇವರಿದ್ದಾರೆ. ಅದರಿಂದಾಗಿ ಇಲ್ಲಿ ಬಂದು ಕಷ್ಟ ಸುಖ ಕೇಳ್ಕೊಂಡ್ರೆ ಅವರು ನ್ಯಾಯ ಮಾಡ್ತಾರೆ, ನ್ಯಾಯ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇವರು ದೇವಸ್ಥಾನ ಮಾತ್ರ ಸೂಪರು. ಬನ್ನಿ, ಅಲ್ಲಿಂದ ನಾವು ಬಂದಿದ್ದೇನೆ ಜಲಗೇರಮ್ಮ. ಇದೇ ನೋಡಿ, ಜಲಗೇರಮ್ಮ ದೊಡ್ಡಮ್ಮ ಚಿಕ್ಕಮ್ಮ, ಅಟ್ಟಿಲಕ್ಕಮ್ಮ ಜಲಗೇರಮ್ಮ ಅಕ್ಕ ತಂಗಿ, ದೊಡ್ಡಮ್ಮ ಚಿಕ್ಕಮ್ಮ ಇವ್ರು ಹೇಳಿದ್ನ ಮಾಡೋರು, ದೊಡ್ಡಮ್ಮ ಚಿಕ್ಕಮ್ಮ ದೇವರುಗಳು, ಆಯಿತಾ. ಇದು ತುಂಬ ಪವರ್ಫುಲ್ ಗುರು. ಇಲ್ಲಿ ಮರಿ ಹೊಡೆದು ಜಾತ್ರೆ ಪಾತ್ರೆ ಎಲ್ಲ ಥರ ಡೈಲಿ ಅಡುಗೆ ಮಾಡ್ತಿರ್ತಾರೆ. ಸಖತ್ ಜನ ಇರ್ತಾರೆ, ಹೆವಿ ಜನ ಇರ್ತಾರೆ ಗುರು ಇಲ್ಲಂತೂ. ಇದಂತೂ ಪವರ್ಫುಲ್ ದೇವರು. ಯಾರು ಏನೇನೋ ಕೇಳ್ಕೊತಾರೆ, ಏನೇನೋ ಮಾಡ್ಕೊತಾರೆ. ಅವಾಗೆಲ್ಲ ತುಂಬ ಕೆಟ್ಟದಾಗಿ ಮಾಡ್ತಿದ್ರು ಇಲ್ಲಿ. ಅಂದರೆ ಈ ಹಂದಿ ಅಂತಾರಲ್ಲ, ಹಂದಿ ಎಲ್ಲ ಕಡ್ದು ದೇವಸ್ಥಾನ ಮುಂದೆ ಎಲ್ಲ ಏನೇನೋ ಮಾಡೋರು. ಅದೆಲ್ಲ ಹೇಳೋಕ್ಕಾಗಲ್ಲ ಅವರು. ಈ ಕೈ ಎತ್ತಾರೆ ಅಂತಾರಲ್ಲ, ಅದರೆಲ್ಲ ಮಾಡೋರು. ಇವಾಗ ನಿಷೇಧ ಮಾಡಿದ್ದಾರೆ. ದೇವಸ್ಥಾನ ಮುಂದೆ ಕೋಳಿ ಕುರಿ ಏನು ಕುಯ್ಯೋಂಗಿಲ್ಲ. ದೇವಸ್ಥಾನ ಆಚೆ ಇದೆ, ಆ ಆಚೆ ಸ್ವಲ್ಪ ಹೋಗಿ ಅಲ್ಲೋಗಿ ಕುಯ್ಕೊಬೇಕೆಲ್ಲ ಇವರು. ಆ ಥರ ರೂಲ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ನಿಂಬೆಹಣ್ಣು ತುಳಿದವ್ರೆ ಅಂದರೆ ಗುರು, ಅವ್ರವ್ರ ಕಷ್ಟ ಸುಖ ಹೇಳ್ಕೊಂಡು ನಿಂಬೆಹಣ್ಣು, ಅಪ್ಪ ನಾನೊಂದು ಹೇಳ್ತೀನಿ ಗುರು, ಒಳ್ಳೇದಕ್ಕೆ ತುಳೀರಿ ಗುರು, ನಿಮ್ಮ ಕಷ್ಟಕ್ಕೆ ತುಳೀರಿ ಗುರು ನಿಂಬೆಹಣ್ಣ. ಯಾರೋ ಹಾಳಾಗೋಗಲಿ, ಯಾರೋ ಏನೋ ಮನೆ ಹಾಳು ಮಾಡೋಕ್ಕೋಸ್ಕರ ನಿಂಬೆಹಣ್ಣು ತುಳಿಬೇಡ್ರಿ. ಅದು ನಿಜ ಹೇಳ್ತೀನಿ, ಒಳ್ಳೇದಲ್ಲ. ಓಕೆನಾ? ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಅವರು ದೇವಸ್ಥಾನ ಎಂಟ್ರೆನ್ಸ್ ಆಗ್ತಿದ್ದಾಗೇ ನಮಗೆ ಇಲ್ಲಿ ಕಾಣೋದೇ 2 ಕಾಳಿ, ಇನ್ನೊಂದು ಚಾಮುಂಡಿ ಥರ ವಿಗ್ರಹ ಇದೆ. ನಂಗೆ ನೋಡ್ತಿದ್ದಂಗೆ ಫುಲ್ ಖುಷಿ ಆಯಿತು. ಇವರು ಸೂಪರ್ ದೇವರುಗಳು, ಚೆನ್ನಾಗಿದೆ. ಈ ದೇವಸ್ಥಾನದ್ದು ಥರ ಕಾಳಿ ರೂಪಿಣಿ ಈ ತಾಯಿ ನಮ್ಮವ್ವ ಜಲಗೇರಮ್ಮ. ಅದಕ್ಕೋಸ್ಕರ ಅಂತ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇವರು ಯಾರ್ದಾದ್ರು ಫೋಟೋ ಹಾಕೋರೆ, ಬೀಗ ಹಾಕೋರೆ, ಬಳೆ ಕಟ್ಟೋರೆ, ಈ ಥರ ಎಲ್ಲ ಮಾಡ್ತಾರೆ ಇವರು. ಅವ್ರಿಗೆಲ್ಲ ನಿಜ ಹೇಳ್ತಾಯಿದ್ದೀನಿ, ಕೆಟ್ಟದ್ದಾಗಲಿ ಅಂತ ಮಾಡಬೇಡ್ರಿ ಇವರು, ಒಳ್ಳೇದಾಗಲಿ ಅಂತ ಮಾಡಿರಿ. ಯಾರೋ ಹಾಳಾಗೋಗಲಿ ಅಂತ ಮಾಡಬೇಡ್ರಿ. ಅಲ್ಲಿಂದ ನಾನು ಬಂದಿದ್ದೇನೆ ಚಿಕ್ಕಣ್ಣ ಸ್ವಾಮಿ
ಚಿಕನ್ ಸ್ವಾಮಿ ನೋಡಿ ಸಕ್ಕತ್ತಾಗಿದೆ ದೇವ್ರು ಮಾತ್ರ. ಇದನ್ನು ಮಾತ್ರ ನೆನೆಸ್ಕೊಬೇಕು ಜೀವನದಲ್ಲಿ. ಸೂಪರ್. ನೋಡಿ ಇಲ್ಲೂ ಅಷ್ಟೇ ನಿಂಬೆಹಣ್ಣು ತುಳಿತಾರೆ, ಹೆವಿ ನಿಂಬೆಹಣ್ಣು ತುಳಿತಾರೆ. ಆದರೆ ಅವ್ರು ಒಳ್ಳೇದಕ್ಕೋಸ್ಕರ ತುಳ್ಕೊತಾರೆ. ಕೆಟ್ಟದ್ದು ಮಾಡೋರು ಅವರೇ ಭೂಮಿಲಿ, ಒಳ್ಳೇದು ಮಾಡೋರು ಅವರೇ. ಒಂದು ಹೇಳ್ತೀನಿ ಗುರು, ಕಂಡವ್ರ ಮನೆ ಹಾಳು ಮಾಡೋಕ್ಕೆ ಮಾತ್ರ ಮಾಡಬೇಡಿ. ನಿಮ್ಮ ಮನೆ ನೀವು ಉದ್ಧಾರ ಮಾಡ್ಕೊಳ್ಳಿ, ನೀವೇ ಚೆನ್ನಾಗಿ. ನೀವೊಬ್ಬರು ಮನೆ ಮಾಡೋಕ್ಕೆ ಹೋದರೆ ಇನ್ನೊಬ್ಬರು ನಿಮ್ಮ ಮನೆ ಹಾಳು ಮಾಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಮನೆ ಚಿಕನ್ ಸ್ವಾಮಿ ಕೈ ಮುಗಿರಿ. ಚಿಕನ್ ಸ್ವಾಮಿ ಏನಪ್ಪ ಅಂದರೆ ಶ್ರೀ ಕೃಷ್ಣನ ಅವತಾರನೇ ಚಿಕನ್ ಸ್ವಾಮಿ. ಚಿಕನ್ ಸ್ವಾಮಿ ಈ ಚಿಕ್ಕ ಬಾಲಯ್ಯ ಅಂತ ಒಬ್ಬರು ಇದ್ದರು ಈ ದೇವಸ್ಥಾನದ ಅರ್ಚಕರು. ಅವರಿಗೆ ದರ್ಶನ ಕೊಟ್ಟಿದ್ದೆ ಈ ಚಿಕನ್ ಸ್ವಾಮಿ. ಅದರಿಂದ ಅವಾಗಿಂದ ಚಿಕ್ಕಣ್ಣ ಸ್ವಾಮಿ ಅಂತ ಫೇಮಸ್ ಆಗಿದೆ. ಇದಂತೂ ಭಾರಿ ಪವರ್ಫುಲ್ ದೇವರು ಗುರು. ಏನು ಕೇಳ್ಕೊಂಡ್ರು ಆಗುತ್ತೆ. ನಾವು ಕೇಳ್ಕೊಂಡಿದ್ದೀವಿ, ನೋಡೋಣ ದೇವರು ಕೈ ಹಿಡಿತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಇದು ನೋಡಿ, ಅವ್ರು ಚಿಕ್ಕ ಬಾಲಯ್ಯ ಅಂತಿದ್ದಾರಲ್ಲ, ಅವರು ಅರ್ಚಕರು ಇದ್ದ ಮನೆ ಇದು. ತುಂಬ ಅವರೆಲ್ಲ ಈ ಸದ್ಯಕ್ಕೆ ವಿಧಿವಶರಾಗಿದ್ದಾರೆ. ಮತ್ತು ಇನ್ನೊಂದು ಗುರು, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಬರೀ ಬಾಳೆ ದಿಂಡಿನ ನಾರಲ್ಲಿದೆ ಅಷ್ಟೇ. ಬನ್ನಿ, ಅಲ್ಲಿಂದ ನಾವು ಬಂದಿದ್ದೇನೆ ಕುಣಿಗಲ್ ಕೆರೆ, ಮೂಡಲ್ ಕುಣಿಗಲ್ ಕೆರೆ. ನೋಡಿ ಕುಣಿಗಲ್ ದೊಡ್ಡ ಕೆರೆ ಸಖತ್ತಾಗೈತೆ ಗುರು. ಇಲ್ಲೊಂದು ಶಿವಂದು ಟೆಂಪಲ್ ಐತೆ ಗುರು, ಚಿಕ್ಕದಾಗಿ ಚೆನ್ನಾಗೈತೆ ನೋಡಿ, ಸೂಪರಾಗಿದೆ ಶಿವನ ಟೆಂಪಲ್ಲು. ಮತ್ತು ಅದರ ಮುಂದೆಗಡೆ ಒಂದು ಚಿಕ್ಕ ಬಸವಣ್ಣ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಇಲ್ಲಿ ಬಂದು ನಿಂತ್ಕೊಂಡು ನೋಡಿರಲಿಲ್ಲ ಯಾವತ್ತು, ಬರೀ ರೋಡಲ್ಲಿ ನೋಡ್ತಿದ್ದೆ. ಇವತ್ತು ನೋಡಬೇಕು ಅನ್ನಿಸ್ತು, ಅದರಿಂದಾಗಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ನೋಡಿ ಸಖತ್ತಾಗೈತೆ ಇವರು ನೀರು ಮಾತ್ರ. ಬನ್ನಿ, ಒನ್ ಡೇ ಟ್ರಿಪ್ಪಿಗೆ ಸಖತ್ತಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡಿ. ಸೂಪರಾಗಿದೆ ಪ್ಲೇಸ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಿದೆ, ಸೂಪರಾಗಿದೆ ಅಲ್ವಾ? ಸಖತ್ತಾಗಿದೆ ಇವರು. ಮುಂದೆ ನೋಡಿ ಇನ್ನೂ ಸ್ವಲ್ಪ ಆಳ ಸಖತ್ತು ಜೋರಾಗಿ ಹರಿಯುತ್ತೆ ಇಲ್ಲಿ. ನಿಜ, ನಾನು ಈ ಥರ ಏನು ಈ ಮಲೆನಾಡು ಸೈಡು ಇಲ್ಲ ನೋಡಬೇಕು. ನೋಡಿ ನಮ್ಮ ಕಡೆ ಎಷ್ಟು ಚೆನ್ನಾಗಿದೆ. ಇಲ್ಲ ಗುರು, ನಮ್ಗೆ ನಮ್ಮ ತಾತನ ಕಾಲದಾಗೆಲ್ಲ ಈ ಥರ ಒಳ್ಳೊಳ್ಳೆ ನೀರು ಹರಿಯೋದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲೇ. ಇವಾಗೆಲ್ಲ ಅದೇನೋ ಅಂತಾರಲ್ಲ, ಹಂಗೆ ಬರೀ ಮೋರಿ ನೀರು ಮಾಡಾಕ್ಬಿಟ್ಟಿದ್ದಾರೆ. ಮೋರಿ 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 ಅಂತ ಮನೆ ಕಟ್ಟಿ ಎಲ್ಲ ಹಾಳು ಮಾಡಾಕ್ಬಿಟ್ಟವ್ರೆ ಇವರು ನಮ್ಮ ಬೆಂಗಳೂರು ಗ್ರಾಮಾಂತರನ. ನೋಡಿ ಸೂಪರಾಗಿದೆ ಕುಣಿಗಲ್ ಕೆರೆ. ಬನ್ನಿ, ಒನ್ ಡೇ ಟ್ರಿಪ್ಪಿಗೆ ಸಖತ್ತಾಗಿದೆ. ನಿಮ್ಮ ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಜೊತೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇನ್ನೇನು ಈ ಒಂದು ವಿಡಿಯೋ ಮುಗಿಸೋ ಟೈಮ್ ಬಂತು, ಮುಗಿಸ್ಬೇಕು ಅಂತ ಅಷ್ಟರಲ್ಲಿ ನಮ್ಮ ಕುಣಿಗಲ್ ಹತ್ರ ಬರ್ತಾ ಒಂದು ದೇವಸ್ಥಾನ ಐತೆ ಇವರು, ಅಲ್ಲಿ ಹನುಮ ಜಯಂತಿ ಮಾಡಿದ್ದಾರೆ. ಎಲ್ಲ ದೇವ್ರದ್ದು ಒಂಥರ ಕಲರ್ ಲೈಟಿಂಗ್ಸ್ ಸಖತ್ತಾಗೈತೆ ಇವರು, ಸೂಪರಾಗಿ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಹಂಗೆ ಏನು ಮಾಡಿದ್ದಾರೆ ಅಂದರೆ ನಿಜ ಸಖತ್ತಾಗಿ ಮಾಡಿದ್ದಾರೆ ಇವರು ಯಾರೋ ನೋಡಿ. ಮತ್ತು ಈ ಥರ ಲೈಟಿಂಗ್ಗಳು ತುಂಬ ಖರ್ಚಾಗುತ್ತೆ ಇವರು, ಆದರೂ ಇಷ್ಟು ಖರ್ಚು ಮಾಡಿದಾರೆಲ್ಲ, ಚೆನ್ನಾಗಿ ಮಾಡಿದರು ನೋಡಿ. ಇದು ಯಾವುದಿದು, ಇದು ವೆಂಕಟೇಶ್ವರ ನೋಡಿ, ಇಲ್ಲಿ ಗಣಪತಿ, ಆ ಕಡೆ ಆಂಜನೇಯ, ಮತ್ತು ಈ ಕಡೆ ಯಾವುದೊಂದು ಹಾಕಿದ್ರು, ಇದು ಶಿವ, ಇದು ಪಾರ್ವತಿ, ಮತ್ತು ಇಲ್ಲೊಂದು ಮುಂದೆ ಇದೆ ಯಾವುದು ಗುರು, ಮಹಾಲಕ್ಷ್ಮಿ ಇದ್ದಂಗೆ ಐತೆ. ಆ ಪಕ್ಕ ಲಕ್ಷ್ಮೀ ದೇವರೇ ಇವರು. ಬನ್ನಿ, ಈ ವಿಡಿಯೋ ಎಂಡ್ ಆಗ್ತಾಯಿದೆ, ಮತ್ತು ಸಿಗೋಣ. ಬಾಯ್, ಗುಡ್ ನೈಟ್, ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಡ್ ಬಾಯ್.